ಅವರು ಕೊಟ್ಟು ಕಳಿಸಿ JCB ಹಾಕ್ಬಿಡಿ ಡಬ್ಬ. ಸಂಜೆ ಟೈಮ್ ಗೂಗಲ್ ನೋಡ್ಬೋದಾಯ್ತು ಅದನ್ನ ಗೂಗಲ್ ಹಾಕಿ ಎದರ್ಕೆ ಮತ್ತೆ ಇಳ್ತೇವೆ. ಇಲ್ಲ ಚೇತು ಡೈಲಿ ಇಳಿತಾನೆ ಅವನಿಗೆ ಹಂಗ ಅಭ್ಯಾಸ ಆಗಿದೆ ಇದು ಅಂತ ಹೇಳು ಅದು ಅಲ್ಲ ಕ್ಯಾಪ್ ಏನಾದ್ರು ಅಲ್ಲ ನಾನ್ ಬೇರೆ ಮಧ್ಯೆ ಕೂತಿದ್ದೀನಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಯೂಟ್ಯೂಬ್ ಹಾಕ್ತೀನಿ. ಅವು ತೋರಿಸು ಆಗಲಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಇವತ್ತು ಪ್ರವೀಣ್ ನನ್ನ ಜೊತೆ ನಾವು ಹಾಲಿಡೇಗೆ ಹೋಗ್ತಿದ್ವಿ. ಬನ್ನಿ ನೋಡೋಣ, ಫುಲ್ ಫನ್ ಇರುತ್ತೆ, ಹೆಂಗಿರುತ್ತೆ ಅಂತ ನೋಡೋಣ. ಬನ್ನಿ ಸಾಂಬಾರು ಏನು ಮಾಡ್ತೀರಿ ಹೇಳಿ. ಜಿಗ್ನೆ ಹಚ್ಚಿರೋದ ಅರ್ಜಿಂಜಿಗೆ ಒಂದೊಂದು ಊಟಕ್ಕೆ 10-15 ಜಪ ಮನೆಲ್ಲ ಹಾವು ಕಟ್ ತೋಡ್ತಾರೆ ಜಿಗ್ನೆ ಕಟ್. ನಾನು ಝೂಮಲ್ಲಿ ವೀಡಿಯೋ ಮಾಡ್ತೀನಿ. ಎಷ್ಟೈತೆ ಇಲ್ಲಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವು ಕಣ್ಣನ ಸುಮಾರು ದಿನದಿಂದ ಇಲ್ಲೇ ಓಡಾಡ್ತಿದ್ದ. ಸ್ಪ್ರೇ ಮಾಡಿದ್ದೀನಿ ಇದನ್ನ 3 ಐಟಮ್ ಹಾಕೊಂಡಿದ್ದೀನಿ. ಬಿಡ್ ಮೇಲೆ ಓಡ್ತಿದ್ಯಾ ಬಿಟ್ರೆ ಓಡ್ರೆ ಅದ್ರಲ್ಲಿ ಏನಿಲ್ಲ, ಡಿಸೈನ್ ಬರೋದಷ್ಟೇ ಅದ್ರ ಮೇಲೆ. ಕೀ ಗಾಡೀಲಿದೆ ಕೀ. ಕ್ಯಾಪಲ್ಲಿ ಉಂಟು, ನೀನ್ ಹಾಕ್ಬೇಕು, ಇನ್ನೇರ್ ಹಾಕೋದು. ಇಲ್ಲ ಐತೆ ಬಿಸಾಕ ಅದ್ರ ಬಾಯಲ್ಲಿ ಕೊಟ್ಬಿಡಿ. ಪಾದ ಈ ಕಡೆ ಉಂಟು. ಏನ್ ಮಾಡ್ಲಾ? ಅದೊಂದು ಗಂಧದ ಕಡೆ ಏನ್ ಮಾಡ್ಲಾ? ಗಂಧದ ಕಡೆ ಹಣ ಅದು ಹೋಯ್ತಣ. ಅದು 18+ ಅದು ಹಾಕೋಕ್ಕಾಗಲ್ಲ. ನೋಡಿ ತೋರಿಸಿ ಇನ್ನೊಂದ್ಸಲ. ಅದು ಏನೋ ಹಿಡಿದ್ರಲ್ಲ ಅವು
ಲಾಸ್ಟ್ ಟೈಮ್ ಯಾವಾಗಣ್ಣ ನೀವು ದೊಡ್ಡ ಯಾವಾಗ ಹಿಡ್ದಿದ್ದು? ಹೌದಾ? ಲೇಟ್ ಆಗಿತ್ತಲ್ಲ ಇದು ಫ್ಯಾಮಿಲಿ ಶೋ. ಯಾವಾಗ ಲಾಸ್ಟ್ ಹಾವು ಹಿಡ್ದಿದ್ದು? ಆಗಿದ್ದು ಈಗಲೇ ಇವಾಗಲೇ? ದೊಡ್ಡ ಹಾವು ಅಂದ್ರೆ ಯಾವುದು? ಕಾಳಿಂಗ ಸರ್ಪ. ಹೌದಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸುಡೋದದು ಗಂಧಗಡ್ಡಿ. ಗಂಧ ಕಟ್ಟಿದೇನೆ ಅಂತ. ಹಾಂ, ಏನಕ್ಕೆ? ತೂತ ಮಾಡೋದಾ? ಪ್ರವೀಣ್ ಅವರು ತುಂಬಾ ತೂತಗಳು ಮಾಡ್ತಾರೆ. ಇಲ್ಲಿ ತನಕ ಎಷ್ಟು ತೂತು ಮಾಡಿದ್ದೀರ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅದಕ್ಕೆ ಹಾಕ್ತೀರಾ? ಈಗ ಅವನು ಮೊಬೈಲ್ ಕೊಡ್ತೀನಿ. ಸರ್ ಒಂದು ಕಿಸ್ ಕೊಡಿ ಅಲ್ಲ. ಇಲ್ಲ ಇಲ್ಲ, ನಾ ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ನಿಜನ ಕೈಲೆಲ್ಲ ಇರೋದು ನಿಜನ ಇಲ್ಲ, ಅದು ಗೊತ್ತಿಲ್ಲ. ಅಲ್ಲ, ಗರುಡರೆಕ್ಕೆ ಇರ್ತದಂತೆ. ನನಗೆ ಇವೆಲ್ಲ ಅದೇ ಈ ಶಾಸ್ತ್ರಗಳೆಲ್ಲ ಕಮ್ಮಿ ಇಷ್ಟೇ ಇಲ್ಲ. ನಾನು ಒಂದಿನ 4 ಊಟ ಮಾಡ್ತಾ ಇದ್ದೆ ಇಲ್ಲಿ ಪೇಟೆಯಲ್ಲಿ ಒಂದು ಹೋಟ್ಲಲ್ಲಿ. ನನ್ನ ಎದುರುಗಡೆ ಒಂದು ಟೇಬಲಲ್ಲಿ ಒಂದು ಮನುಷ್ಯ ಊಟ ಮಾಡ್ತಿತ್ತು. ನಾನು ಊಟ ಮಾಡಿ ನಾನು ಪೋರ್ಕೊಂಡ್ರೆ ನಮ್ಮ ಕಡೆ ಹೇಳ್ಬೇಕಾ, ಚೆನ್ನಾಗಿ ಸದ್ ಬಿಸಾಕ್ಬಿಟ್ಟು ಅಲ್ಲೇ ಕೈ ತೊಳೆದ್ಬಿಟ್ಟು ಸೀದಾ ಬರ್ತಾಯಿದ್ದೆ. ಅವನು ಒಂಥರ ಏನು ಹಿಂಗೆ ಹತ್ಕೊಂಡು ನೋಡಿ ಬಂದ ಹೊರಗಡೆಗೆ. ಅಣ್ಣ ಒಂದು ನಿಮಿಷ ಬನ್ನಿರಿ, ಹಣ ಬನ್ನಿರಿ ಅಂತ. ನನಗೆ ಹೆದರಿಕೆ. ಅವನು ಒಂಥರ ಗುಂಡು ಸಕದಾಗ ಅವನೇ. ಇವನು ಚಾಕಿ ಕರೀತಾವ. ಏನು ಕತೆ ಎಲ್ಲೆಲ್ಲೋ ಏನು ಮಾಡಿದೆ ಹಿಂಗೆ. ನಾನು ಈ ಥರ ಹಿಂಗೆಲ್ಲ ಏನು ಮಾಡಿಲ್ಲ. ಕೈ ಕುಡಿಯಿಂದ ಹಿಂಗೆ ಕೊಟ್ಟೆ. ನಿಮ್ಮ ತಮ್ಮ ಐತೀನಿ, ಹಂದಿ ಮಾಂಸ ತಿನ್ಬೇಡಿ. 1 ವಾರ ಅಳ್ತಾನೆ, ಕಣ್ಣೀರಾಗ್ತಾವನೆ, ಕೈ ಮುಖಾತವನೆ. ನೀವು ಹಂದಿ ಮಾಂಸ ತಿನ್ಬೇಡಿ ಅಣ್ಣ. ಎಂತಕ್ಕೆಂತ ಹೇಳೋ, ಎಂತಕ್ಕೆಂತ ನಾನು ಹೇಳೋದಿಲ್ಲ. ತಿನ್ಬೇಡಿ ಅಂತ ಹೇಳಿದೀನಿ, ತಿನ್ಬೇಡಿ ಅಂತ. ನಾನು ಅದ್ರ ಮೇಲೆ ಅದ್ರ ಅಪ್ಪನ ಶುರು ಮಾಡಿದ್ವಿ. ತಿನ್ನೋದೇನೋ ಕೊಡಕ್ಕಾಗಿಲ್ಲ ನಾವು ಅಡ್ಡಿವು. ಆಮೇಲೆ ಲಾಸ್ಟಿಗೆ ಇಲ್ಲ, ಈಗ ಒಂದು ಸ್ವಲ್ಪ ಟೈಮ್ ಮಾಡಿ ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಬಿಟ್ಟಾಕ್ಬಿಟ್ಟೆ. 9 ತಿಂಗಳಾಯ್ತು ಬಿಟ್ಟನೇ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಏನಾದ್ರೆ ಗೊತ್ತು ಹಿಡಿತೀರಲ್ಲ ಅಂಥದ್ರಲ್ಲಿ ಏನೋ ನಿಮ್ಗೆ ಏನಾದ್ರು ಗೊತ್ತಿಲ್ಲ. ನನಗೆ ಅವ್ನು ಪರಿಚಯನೇ ಇಲ್ಲ, ಏನಿಲ್ಲ. ವೈಟ್ ಶರ್ಟ್ ಹಾಕೋಣ, ವೈಟ್ ಪ್ಯಾಂಟ್ ಹಾಕೋಣ. ಅವ್ನು ಊಟ ಪ್ಲೇಟಲ್ಲಿ ಅಲ್ಲಿಗೆ ಕೈ ತೊಳ್ಬಿಟ್ಟು ಅಲ್ಲಿಂದ ನಾನು ಹೊಟ್ಕೊಂಡ್ಬಿಟ್ಟ. ಅವನಿಗೆ ಊಟ ಮಾಡಲಿಲ್ಲ. ಭಾಳ ಒಂದು ದುಃಖದಲ್ಲೇ ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ನಾನು ಅದಕ್ಕೆ ಕೇಳಿದ್ದು ಕನ್ನಡಕ್ಕೆ ಇರ್ತದ ಹಾಗೆ. ಸ್ಕೂಲ್ ಇಟ್ಕೊಂಡೋಗಿ ಟೀಚರ್ ಏನಾರು ಹೇಳಿದ್ರೆ ತಗೊಳ್ಳಿ ಟೀಚರ್. ಅಣ್ಣ, ಒಟ್ಟು ಎಷ್ಟು ಹಾವು ಹಿಡ್ದಿದ್ದೀರ ಇಷ್ಟು ಸಮಯ? 4,000? ಹಂಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನೋ ನಿಮ್ಮದು? ಸ್ನೇಕ್ ಶೆಟ್ಟಿ. ಕೇಳಿದೆ ಯಾರು ಕೇಳಿದರು ಬೇಕಕ್ಕ? ಸ್ನೇಹಂಗಿ ಇವಾಗ ಪೆಂಡಿಂಗ್. ಜ್ಯೂಸ್ ಇದೆ ಅಂದಿದ್ದಿ. ನೀನು ಅಲ್ವಾ ಅಲ್ಲಿಸ್ಕೋ, ಆ ಕಡೆ ಬಂದು ಜ್ಯೂಸ್ ತತ್ತೋನು ಸ್ನೇಹ. ಎಂತ ತಗೋ ಇಸ್ಕೋದಿ ತಗೋ, ಒಂದಲ್ಲ. ಊಟ ಓಪನ್ ಮಾಡ್ಕೊಡ್ಬೇಕಂತೆ, ಅಲ್ಲಿ ತರ್ಬೇಕಾ? ಅಕ್ಕ, ಮ್ಯಾರೇಜ್ ಗಿಫ್ಟ್ ಶ್ವೇತಕ್ಕ. ಶ್ವೇತಕ್ಕ, ಮ್ಯಾರೇಜ್ ಗಿಫ್ಟ್ ಅಕ್ವೇರಿಯಂ ಅಲ್ಲಿ ಹಾಕಿ. ಈಗ ಹಾಕ್ತಾರೆ ಅಂತ ಅದೇನು ಆಟ ಆಡೋದ ತೋರ್ಸೋದಕ್ಕೆ ಆಗೋದು ಅವೆಲ್ಲ ಚಿಕ್ಕ ಗಾಡಿ. ಬಾವಾ ಯಾವ ಹೋಗಿದೆ ಹತ್ರ
ಹತ್ರ ಬರೋಕ್ಕೆ ನೀವು ಇದು ನೀರು ಮಾಡ್ತೀರಾ? ಇದು ಮಾಡಿದ್ಯಾ? ಸೊ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ.